ಸಂಸತ್ ಮುಂಭಾಗ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲನ್ನ ಏರ್ಪಾಟು ಮಾಡಲಾಗಿರುವಂತದ್ದು. ಸಂಸತ್ತಿನ ಭದ್ರತಾ ಲೋಪಕ್ಕೆ 8 ಮಂದಿ ಅಮಾನತಾಗಿದ್ದಾರೆ. ನಿನ್ನೆ ಆದಂತಹ ದಾಳಿ ಇದೆಯಲ್ಲ, ಸಂಸತ್ ಮೇಲೆ ದಾಳಿ ಆಯಿತು. ಸಂಸತ್ತಿನ ಭದ್ರತಾ ಲೋಪಕ್ಕೆ 8 ಮಂದಿಯನ್ನ ಅಮಾನತು ಮಾಡಲಾಗಿರುವಂತದ್ದು. ಒನ್ ಮಿಸ್ಟೇಕ್, 8 ಜನ ಈಗ ಅಮಾನತು ಆಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಪ್ರತಾಪ್ ಸಿಂಹ ಅವರು ಕೊಟ್ಟಂತಹ ಒಂದೇ ಒಂದು ಪಾಸಿನಿಂದ ಎಷ್ಟೆಲ್ಲ ಎಡವಟ್ಟಾಯಿತು. ಸಂಸತ್ತು ಮುಂಭಾಗ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲು. ಸಂಸತ್ತಿನ ಭದ್ರತಾ ಲೋಪಕ್ಕೆ 8 ಮಂದಿಯನ್ನ ಅಮಾನತು ಮಾಡಲಾಗಿದೆ, ಸಸ್ಪೆಂಡ್ ಮಾಡಲಾಗಿದೆ. 8 ಮಂದಿ ಲೋಕಸಭಾ ಸಿಬ್ಬಂದಿ ಅಮಾನತುಗೊಳಿಸಿದೆ. 8 ಮಂದಿಯನ್ನ ಈ ಕೂಡಲೇ ಅಮಾನತುಗೊಳಿಸಿ ಅಂತ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಎಲ್ಲ ಆರೋಪಿಗಳ ವಿರುದ್ಧ UAPA ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ರಾಮ್ಪಾಲ್, ಅರವಿಂದ್, ವೀರ್ದಾಸ್, ಗಣೇಶ್ ಇವರ ಮೇಲೆ ಸಸ್ಪೆಂಡ್ ಆರ್ಡರ್ ಅನ್ನ ರಿಲೀಸ್ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಆರೋಪಿಗಳ ವಿರುದ್ಧ UAPA ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಹತ್ವದ ಆದೇಶ ಹೊರಬಿದ್ದಿರುವಂತದ್ದು. ಸಂಸತ್ ಭವನದಲ್ಲಿ ನಿನ್ನೆ ಭಾರೀ ಭದ್ರತಾ ಲೋಪ ಕಂಡು ಬಂದಿತ್ತು. ಒಂದೇ ಒಂದು ಕ್ಷಣಕ್ಕೆ ಏನೇನೆಲ್ಲ ಅವಾಂತರ ಸೃಷ್ಟಿ ಆಗಿತ್ತು ಅಂತ ಇಡೀ ದೇಶವೇ ನೋಡಿದೆ. ಲೋಕಸಭೆಯಿಂದ ನಿನ್ನೆ ಹೊರಗಡೆ ಎಲ್ಲಾ ಸಂಸದರು ಓಡಿ ಹೋದ್ರು. ಆ ದುಷ್ಕರ್ಮಿಗಳನ್ನ ಹಿಡಿದು ಥಳಿಸಿದ್ರು. ಅದಾದ ನಂತರ ನಮ್ಮ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೆ ಕೇಂದ್ರ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ತಿದ್ದಾರೆ. ಇದಕ್ಕೆ ಮೂಲ ಕಾರಣನೇ ಬಿಜೆಪಿ ನೆಗ್ಲಿಜೆನ್ಸಿಯಿಂದಾನೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ಅವಘಡ ಸಂಭವಿಸಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ. ಅವರ ಅಮಾನತು ಕೂಡ ಆಗಬೇಕು, ತಕ್ಕ ಶಿಕ್ಷೆ ಆಗಬೇಕು, ಅವರ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧ್ವನಿಯನ್ನ ಎತ್ತಿದ್ದಾರೆ.